ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನಿವತ್ತು ನಮ್ಮ ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿ ತುಂಬ ಸರಳವಾಗಿ ಪೂಜೆ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಹೇಳ್ಕೊಡ್ತೀನಿ. ನೀವು ಸಂಕಷ್ಟಿಯನ್ನು ಮಾಡಿ ಎಲ್ಲ ವಿಘ್ನಗಳನ್ನು ದೂರ ಮಾಡ್ಕೊಳ್ಳಿ. ತುಂಬ ಸರಳವಾದ ಪೂಜೆ. ಇದಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಪಂಚಾಮೃತ ರೆಡಿ ಮಾಡ್ಕೊಂಡಿದ್ದೀನಿ, ಆಮೇಲೆ ನಿಂಬೆಹಣ್ಣಿನ ದೀಪ, ಡ್ರೈ ಫ್ರೂಟ್ಸ್, ಆಮೇಲೆ ಗರಿಕೆ, ಕಾಯಿ, ಬಾಳೆಹಣ್ಣು ಮತ್ತು 2 ಬೆಲ್ಲದ ಅಚ್ಚಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಸಂಕಷ್ಟಹರ ಚತುರ್ಥಿಗೆ ಪೂಜೆ ಮಾಡೋದಕ್ಕೆ ಇವನ್ನೆಲ್ಲ ರೆಡಿ ಮಾಡ್ಕೊಂಡಿರುವಂಥ ಸಾಮಗ್ರಿಗಳು. ಬನ್ನಿ ಸ್ಟಾರ್ಟ್ ಮಾಡೋಣ ಪೂಜೆನ. ನಿಮ್ಮ ಮನೇಲಿ ಫೋಟೋ ಇದ್ದರೆ ಫೋಟೋ ಇಡಿ, ಮೂರ್ತಿ ಇದ್ದರೆ ಮೂರ್ತಿ ಇಡಿ, ಪರವಾಗಿಲ್ಲ, ಏನಿಟ್ಟರು ನಡೆಯುತ್ತೆ, ಗಣೇಶನೇ ಅಲ್ವಾ. ನಾನು ಗಣೇಶಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ನೀಟಾಗಿ ಹೂವನ್ನೆಲ್ಲ ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ನೀವು ಪೂಜೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಏನಾದರೂ ಒಂದು ಸಂಕಲ್ಪನ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬೇಕಂದರೆ ನೀವು ಮುಡುಪು ಕಟ್ತೀನಿ ಅಂತಂದರೆ 11 ರೂಪಾಯೋ ಇಲ್ಲ 21 ರೂಪಾಯಿನೋ, ಬಿಳಿ ಕಲರ್ ಬಟ್ಟೆ ಇಲ್ಲ ಅಂದರೆ ಹಳದಿ ಕಲರ್ ಬಟ್ಟೆಯಲ್ಲಿ ಮುಡುಪನ್ನು ಕಟ್ಟಿ ಸಂಕಲ್ಪ ಮಾಡಿಕೊಂಡು ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ ಬಂದಿದ್ದ ದಿನ ತುಂಬ ಒಳ್ಳೆಯ ದಿನ. ಸಂಕಷ್ಟಿ ಮಾಡಿ 21 ಸಂಕಷ್ಟಿಗೆ ಸಮ ಮಂಗಳವಾರ ದಿನ ನೀವು ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದರೆ ತುಂಬ ಒಳ್ಳೆಯದು. ಮೊದಲಿಗೆ ನಾನು ಪಂಚಾಮೃತದಿಂದ ಅಭಿಷೇಕನ ಮಾಡ್ಕೊಳ್ಳೋಣ. ಮೂರ್ತಿ ಇದ್ದರೆ ಮೂರ್ತಿ ಇಟ್ಬಿಟ್ಟು ಅದಕ್ಕೆ ಅಭಿಷೇಕ ಮಾಡಿ, ಫಸ್ಟು ನೀರು ಹಾಕ್ಬಿಟ್ಟು ಅಭಿಷೇಕ ಮಾಡಿ ತೊಳ್ಕೊಂಡು ಮತ್ತೆ ನೀಟಾಗಿ ಮತ್ತೆ ಗಣೇಶನ ಇಟ್ಬಿಟ್ಟು ಫಸ್ಟು ಹಾಲು, ಮೊಸರು, ಜೇನುತುಪ್ಪ, ಆಮೇಲೆ ತುಪ್ಪ, ಸಕ್ಕರೆ, ಈ 5 ಸಾಮಗ್ರಿಗಳನ್ನು ಹಾಕ್ಕೊಂಡು ಪಂಚಾಮೃತ ಹಾಕ್ಬಿಟ್ಟು ಗಣೇಶನ ಹತ್ರ ಬೇಡಿಕೊಂಡು ಅಭಿಷೇಕನ ಮಾಡ್ಕೊಳ್ಳಿ. ಮನಸ್ಸಲ್ಲಿ ಓಂ ಗಂ ಗಣಪತಯೇ ನಮಃ, ಇಲ್ಲಾಂದರೆ ವಕ್ರತುಂಡಾಯ ನಮಃ, ಏನಾದರೂ ಗಣೇಶಂದು ಶ್ಲೋಕನ ಮನಸ್ಸಲ್ಲಿ ಅಂದ್ಕೊಂಡು ಅಭಿಷೇಕನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾನು ಈ ಥರ ಅಭಿಷೇಕ ಮಾಡ್ತಿದ್ದೀನಿ, ಸಿಂಪಲಾಗಿ ಮಾಡ್ತಿದ್ದೀನಿ, ತುಂಬ ಗ್ರ್ಯಾಂಡಾಗಂತೂ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೀನಿ. ನಾನೆಲ್ಲ ವಿಘ್ನಗಳನ್ನು ಹೋಗ್ಲಾಡಿಸು ಗಣೇಶ ಅಂತ ಮನಸ್ಸಲ್ಲಿ ಬೇಡಿಕೊಂಡು ಊದಿನ ಕಡ್ಡಿಯಿಂದ ಬೆಳಗಿ ಪೂಜೆನ ಮಾಡಿ, ಮತ್ತು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸಣ್ಣ ಮಣಿ ಇಟ್ಬಿಟ್ಟು ಅದರಲ್ಲಿ ಅಕ್ಕಿ ಹಾಕಿಬಿಟ್ಟು, ಹಂಗೆ ಇಡಬಾರ್ದು, ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ನಾನು ಮೂರ್ತಿನ ಇಟ್ಟಿದ್ದೀನಿ. ಇಟ್ಬಿಟ್ಟು ಪೂಜೆ ಮಾಡಿ ಹೂವೆಲ್ಲ ಮುಡಿಸಿ 5 ಥರದ್ದು ಹೂವು ಮುಡಿಸಿ, ಯಾವುದಾದ್ರೂ ಆಗಲಿ 5 ಥರದ್ದು ಹೂವು ಮುಡಿಸಿ. ಶ್ರೇಷ್ಠ ಅಂದರೆ ಕಣಗ್ಲು ಹೂವು, ಎಕ್ಕೆ ಹೂವು, ಅದನ್ನು ಸಾಧ್ಯ ಆದರೆ ಮುಡಿಸ್ಲೇಬೇಕು, ಅದು ಶ್ರೇಷ್ಠ ಗಣೇಶನಿಗೆ. ಆಮೇಲೆ ಕಡಲೆನ ನೈಟ್ ನೆನಿಟ್ಬಿಟ್ಟು ಮಾರ್ನಿಂಗ್ 21ನ ಸೂಜಿ ದಾರದಲ್ಲಿ ಏರಿಸಿ ಮಾಲೆ ಥರ ಮಾಡಿನೂ ಹಾಕ್ಬೋದು. ನಾನು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಆಮೇಲೆ ಅಂಗ್ನೂಲು ಹಾಕಿ ಗರಿಕೆ ಇಟ್ಟು ಊದಿನ ಕಡ್ಡಿ, ಕರ್ಪೂರ, ತುಪ್ಪದ ದೀಪ, ನಿಂಬೆಹಣ್ಣಿನ ದೀಪ ಎಲ್ಲನೂ ಹಚ್ಚಿ ಬೆಳಿಗ್ಗೆ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಬರೀ ದೀಪನೂ ಹಚ್ಬೋದು. ದೇವ್ರು ಹಿಂಗೆ ಮಾಡಿ ಅಂತ ಕೇಳಲ್ಲ. ನಮ್ಮ ಸಮಾಧಾನಕ್ಕೆ ನಮ್ಮ ಎಷ್ಟು ಕೈಲಾಗುತ್ತೋ ನಮ್ಮ ಶಕ್ತಿ ಮೀರಿ ನಾವು ಪೂಜೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಬೆಲ್ಲದ್ದು 2 ಬೆಲ್ಲ ಹಚ್ಚಿರುತ್ತಲ್ವ, ಅದರಲ್ಲಿ ನಾನು ತುಪ್ಪ ಬತ್ತಿನ ನೆನೆಸಿ ತುಪ್ಪದ ದೀಪನ ನಾನು ಹಚ್ತಿದ್ದೀನಿ, ತುಪ್ಪದ ದೀಪ ಹಚ್ತಿದ್ದೀನಿ. ಆಮೇಲೆ ನಿಂಬೆಹಣ್ಣಿನ ದೀಪ 5 ಹಚ್ಚಿ ಪೂಜೆ ಮಾಡಿ. ನೀವೆಷ್ಟು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಒಳ್ಳೆಯದು. ಇಷ್ಟೆಲ್ಲ ಪೂಜೆ ಮಾಡಿ ಸಂಜೆ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು 5 ಜನಕ್ಕೆ ಭಿಕ್ಷುಕರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆಮೇಲೆ 2 ಎಲೆ, 3 ಅಡಿಕೆ, 2 ಉತ್ತತ್ತಿ, 1-2 ಬಾಳೆಹಣ್ಣು ಉಡಿ ಇಟ್ಬಿಡಿ. ಉಡಿ ಇಟ್ಟು ಅದರಲ್ಲೇ 11 ರೂಪಾಯಿ ದಕ್ಷಿಣೆ ಇಡಿ. ಆಮೇಲೆ ಒಂದು ಲಾಸ್ಟಿಗೆ ಒಂದು ಕಾಯಿ ಹೊಡೀರಿ. ಇಷ್ಟೆಲ್ಲ ಪೂಜೆ ಮಾಡಿ. ನೋಡಿ, ನಾನು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನಗೂ ಏನಾದರೂ ಚೇಂಜಸ್ ಇದ್ದರೆ ನಾನು ಚೇಂಜ್ ಮಾಡ್ಕೊತೀನಿ, ಸರಿನಾ?
ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಪೂಜೆ ಅಂತ. ನೀವು ನಿಮ್ಮ ಮನೇಲಿ ಇದೇ ಥರನೇ ಮಾಡಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.